ಯಾರೋ ನೀವೆಲ್ಲ ಗಾಡಿ ಆ ಕಡೆ ಹಾಕ್ರೋ, ದಾರಿ ಬಿಡ್ರೋ. ಸೈಲೆಂಟ್ ಆಗಿರ್ಬೇಕು. ರಾವಣ ಹೆಸರು ಕೇಳಿದ್ಯಾ? ನೀನೇ ಅಲ್ವಾ ನಮ್ಮ ಬಾಸ್ ಆಪೋಸಿಟ್ ಲಾಯರು? ಏಯ್, ಮರ್ಯಾದೆಯಿಂದ ದಾರಿ ಬಿಡ್ತಿರೋ ಇಲ್ವೋ? ಇಲ್ಲ ಅಂದ್ರೆ ಏನ್ ಮಾಡ್ತೀಯ ಅಮ್ಮಣ್ಣಿ? ಏಯ್ ಅಮ್ಮಣ್ಣಿ, ಸೈಲೆಂಟ್ ಆಗಿದ್ರೆ ಸರಿ, ಇಲ್ಲ ಇಡೀ ನಿನ್ನ ಫ್ಯಾಮಿಲಿನೇ ಸೈಲೆಂಟ್ ಮಾಡ್ಬಿಡ್ತೀನಿ. ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮಕ್ಕ, ನಿಮ್ಮಕ್ಕನ ಮಗು ಎಲ್ರೂ. ಇದೇನಾ ಕೇಸಿಗೆ ಸಂಬಂಧಪಟ್ಟಂತ ಫೈಲು? ಪಾಕೆಟ್ ಹಾರ್ಡ್ ಡಿಸ್ಕ್. ಕಳ್ಸೋಳ್ನ. ಏನ್ ನೋಡ್ತಾ ಇದ್ಯಾ? ನಡಿ ನಡಿ. ಎತ್ತ ಗಾಡಿ. ಹಲೋ, ಹಾಯ್ ಮ್ಯಾಮ್, ಹೇಳಿ. ಹಲೋ ಹಲೋ ಮೇಡಮ್. ಹಲೋ ಹಲೋ ಮ್ಯಾಮ್, ಏನಾಯ್ತು ಹೇಳಿ? ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ರಾವಣ್ ವಿರುದ್ಧ ನಾವು ರೆಡಿ ಮಾಡಿದ ಸಾಕ್ಷಿಗಳನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಕ್ ಹೋಗ್ತಿರೋವಾಗ ಸಡನ್ ಆಗಿ ಇಬ್ರು ಗೂಂಡಾಗಳು ಬಂದು ಸಾಕ್ಷಿಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಮೇಡಮ್. ಅಲ್ಲ ಮ್ಯಾಮ್, ನಮ್ಮ ಹುಡುಗ ಎಷ್ಟು ಕಷ್ಟಪಟ್ಟು ಪ್ರಾಣನೇ ಒತ್ತೆ ಇಟ್ಟು ಈ ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದ್ದ ಗೊತ್ತಾ? ನನ್ ಲಾಯರು ಪತ್ತೆದಾರಿ ಕೆಲ್ಸ ಎಲ್ಲ ಮಾಡಕ್ಕಾಗಲ್ಲ, ನೀವ್ ಎವಿಡೆನ್ಸ್ ನ ಹುಡುಕೊಟ್ರೆ ನಾನ್ ಕೋರ್ಟಿಗೆ ಬಂದು ವಾದ ಮಾಡ್ತೀನಿ ಅಂತ ಅಂದ್ರಿ. ಹೌದು ತಾನೆ? ಹೌದು ಮೇಡಮ್. ಅಲ್ಲ ಮ್ಯಾಮ್, ನಾನು ಅಷ್ಟ್ ಕಷ್ಟಪಟ್ಟು ಸಾಕ್ಷಿಗಳನ್ನೆಲ್ಲ ರೆಡಿ ಮಾಡ್ಕೊಟ್ರೆ ನೀವ್ ನೋಡಿದ್ರೆ ಅದನ್ನ ಕಳ್ಕೊಂಡಿದೀರಾ. ಈಗ ನಾನು ಇದಕ್ಕೇನ್ ಮಾತಾಡ್ಲಿ? ಮೇಡಮ್, ನಾನ್ ಸಾಕ್ಷಿಗಳನ್ನ ಉಳಿಸ್ಕೊಳ್ಳೋಕೆ ಎಷ್ಟೋ ಪ್ರಯತ್ನ ಪಟ್ಟೆ ಮೇಡಮ್, ಆದ್ರೆ ಅವರು ಕಿತ್ಕೊಂಡು ಹೊರಟೋಗ್ಬಿಟ್ರು ಮೇಡಮ್. ಆ ಸಾಕ್ಷಿಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಅಂಥದ್ರಲ್ಲಿ ಅದನ್ನ ತಗೊಂಡು ಒಬ್ರೇ ಹೋಗಿದ್ದೀರಲ್ಲ. ವಿಜಯ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕಿತ್ತು ತಾನೆ? ಒಬ್ಬ ಲಾಯರ್ ಆಗಿ ನಿಮ್ಗಿದ್ ಗೊತ್ತಾಗಲ್ವಾ ಹೇಳಿ? ನಮ್ ಆಪೋಸಿಟ್ ಟೀಮಲ್ಲಿ ಎಂತ ಖತರ್ನಾಕ್ ಜನಗಳಿದ್ದಾರೆ. ಅವ್ರುಗಳೇನಾದ್ರೂ ಇಂಥದ್ದೊಂದ್ ಮಾಡ್ತಾರೆ ಅನ್ನೋಷ್ಟಾದ್ರೂ ನಿಮಗ್ ಗೊತ್ತಿರ್ಬೇಕಲ್ವಾ? ಅವ್ರನ್ನ ಸುಮ್ನೆ ಬಿಡಲ್ಲ ಮೇಡಮ್, ಕೇಸ್ ಹಾಕಿ ಒಳಗಡೆ ಹಾಕಿಸ್ತೀನಿ. ಅಲ್ಲ ಮ್ಯಾಮ್, ನಾವುಗಳೇ ಅವ್ರ ಮೇಲೆ ಸ್ಟ್ರಾಂಗ್ ಆಗಿರೋಂತ ಸಾಕಷ್ಟು ಕೇಸ್ಗಳನ್ನ ಹಾಕಿದೀವಿ. ಅದಕ್ಕೆ ಭಕ್ತಿಲ್ಲ ಅವರು ಬೇಲ್ ತಗೊಂಡಿದ್ದಾರೆ. ಇನ್ನ ನಿಮ್ ಕೇಸ್ ಅವ್ರಿಗೆ ಯಾವ ಲೆಕ್ಕ ಹೇಳಿ? ನಾವ್ ಹಾಕಿದ ಕೇಸ್ಗೆ ಅಟ್ಲೀಸ್ಟ್ ಸಾಕ್ಷಿಗಳಿತ್ತು, ನಿಮ್ ಕೇಸ್ಗೆ ಏನಿದೆ? ಪಾಪ ನಮ್ ಹುಡ್ಗ ಎಷ್ಟೋ ರಿಸ್ಕ್ ತಗೊಂಡು ಬಾಯ್ ಬಿಡ್ಸಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದ. ಈಗ ನೋಡಿದ್ರೆ ನೀವ್ ಅದನ್ನೇ ಕಳ್ಕೊಂಡಿದ್ದೀರಾ. ಈ ವಿಚಾರದಲ್ಲಿ ನಿಮ್ಮನ್ನ ನಂಬಿದ್ದೆ ನಮ್ ದೊಡ್ಡ ತಪ್ಪು. ನಾವೇ ಎವಿಡೆನ್ಸ್ಗಳನ್ನೆಲ್ಲ ತಗೊಂಡು ಕೋರ್ಟ್ಗೆ ಹೋಗ್ಬೇಕಾಗಿತ್ತು ಅನಿಸ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇರ್ಲಿ ಇರಿ, ನಮ್ಮ ಹುಡುಗನ ಹತ್ರ ಅದ್ರದ್ದೇನಾದ್ರೂ ಇನ್ನೊಂದು ಕಾಪಿ ಇದೆಯಾ ಅಂತ ಕೇಳ್ತೀನಿ. ಸಾರಿ ಮೇಡಮ್, ನನ್ನಿಂದ ತೊಂದರೆ ಆಯ್ತು. ಇರ್ಲಿ ಮ್ಯಾಮ್, ಈಗ ನೀವು ಮೊದಲು ಫೋನ್ ಇಡಿ, ನಾನು ಏನ್ ಮಾಡ್ಬೋದು ಅಂತ ನೋಡ್ತೀನಿ.
ಸರ್ ನಮ್ಮ ಕಾರ್ನೇ ಅಡ್ಡ ಆಗ್ತಾ ಇದ್ದಾರೆ, ಪೊಲೀಸಿಗೆ ಫೋನ್ ಮಾಡಿ ಸರ್. ಲೇ ದಡ್ಡ, ನಾವೆಲ್ವೇನ ಪೊಲೀಸ್ನವರು? ಓಹೋ ಹೌದು ಹೌದು. ಹೋಗಿ ವಿಚಾರಿಸು. ಸರಿ ಸರ್, ಕೇಳ್ಕೊಂಬರ್ತೀನಿ ರೀ. ಏಯ್, ಯಾರು ನೀವು? ಪೊಲೀಸ್ ಗಾಡಿನೇ ಅಡ್ಡ ಆಗ್ತಾ ಇದ್ದೀರಾ? ಸರ್, ನಮ್ಮ ಕಡೆ ಒಂದು ಸಣ್ಣ ತಪ್ಪಾಗಿದೆ, ಅದಕ್ಕೆ ನೀವೇನೇ ಸಪೋರ್ಟ್ ಮಾಡಬೇಕು. ಏನ್ರೋ ಕುಡ್ದ್ಬಿಟ್ಟು ಹೊಡೆದಾಡಿದ್ದೀರಾ? ಇಲ್ಲ ಸರ್. ಚೈನ್ ಸ್ನ್ಯಾಚ್ ಮಾಡಿದ್ರಾ? ಇಲ್ಲ ಸರ್. ಮತ್ತಿನ್ನೇನ್ ಮಾಡಿದ್ರು? ಸರ್, ಕೊಲೆ ಮಾಡಿಬಿಟ್ವಿ ಸರ್. ಆಹಾ, ಸರ್ ನೇರವಾಗಿ ನೀವೇ ಬಂದು ಮಾತಾಡಿ ಸರ್. ಏಯ್, ನನ್ನ ಮಗನೇ, ಚರ್ಬಿ ಜಾಸ್ತಿ ಆಗಿದೆಯಾ? ಕೊಲೆ ಮಾಡಬಂದು ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇದೀಯಾ? ಸರ್, ನಮ್ಮ ಹತ್ರ ಚರ್ಬಿ ಇಲ್ಲ ಸರ್, 20 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಆ ಧೈರ್ಯದಲ್ಲಿ ನಿಮ್ಮ ಹತ್ರ ಸಪೋರ್ಟ್ ಕೇಳ್ತಾ ಇದ್ದೀವಿ. ದುಡ್ಡಿದ್ ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ? ಚರ್ಮ ಸುಲ್ದು ಮೈ ತುಂಬ ಉಪ್ಪು ಖಾರ ಸವರ್ಬಿಡ್ತೇನೆ. ಏನ್ ಅನ್ಕೊಂಡಿದೀಯ ನನ್ನ? ಸರ್, ನಾವೊಬ್ರನ್ನ ಕಿಡ್ನಾಪ್ ಮಾಡೋಣ ಅಂತ ಹೋದ್ವಿ, ಅವ್ರು ಕೋಆಪರೇಟ್ ಮಾಡಲಿಲ್ಲ, ಅದಕ್ಕೆ ಸಾಯಿಸಿ ಬ್ಯಾಗಲ್ಲಿ ಹಾಕಿದ್ದೀವಿ. ಈಗ ಡೆಡ್ ಬಾಡಿ ಒಂದು ಬ್ಯಾಗಲ್ಲಿದೆ, ಕ್ಯಾಶ್ ಇನ್ನೊಂದು ಬ್ಯಾಗಲ್ಲಿದೆ. ಏನು ಮಾಡಬೇಕು ಅಂತ ಹೇಳಿ. ನಿಮಗೆ ಕೊಡಬೇಕಾಗಿರೋ ದುಡ್ಡು ತಗೊಂಡು ನೀವು ಹೋಗ್ತಾ ಇರ್ಬೋದು, ನಮಗೆ ಕೇಸ್ ಆಗಬಾರ್ದು ಅಷ್ಟೇ. ಏಯ್, ಲಕ್ಷ ಲಕ್ಷ ಮಾತಾಡ್ತೀರಾ, ಏನೋ ಕಿತ್ತೋಗಿರೋ ಬೈಕ್ ಇಟ್ಕೊಂಡಿದ್ದೀರಾ? ಸರ್, ಕದ್ದಿರೋ ಗಾಡಿ ಸರ್. ಇಂಥ ಕೆಲಸಕ್ಕೆಲ್ಲ ನಮ್ಮ ಗಾಡಿ ಯೂಸ್ ಮಾಡ್ತಾರಾ? ಕದ್ದಿರೋ ಗಾಡಿನೇ ಯೂಸ್ ಮಾಡಬೇಕು. ಸರ್, ಅವ್ರು ಹೇಳೋದು ಸರಿಯಾಗಿದೆ. ಈ ಡೀಲ್ ನಂಗೆ ಇಷ್ಟ ಆಯ್ತು. ಬನ್ನಿ ಸರ್, ಹೋಗೋಣ. ಬನ್ರೋ, ಜೀಪ್ ಹತ್ರ. ಏಯ್ ಇಡಿಯಟ್, ಹಲ್ಲು ಉದುರಿಸ್ಬಿಡ್ತೀನಿ. ಇವನು ಮಾಡಿರೋದು ಕೊಲೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವಿಬ್ರು ಕಂಬಿ ಎಣಿಸ್ಬೇಕಾಗುತ್ತೆ. ಕೊಲೆ ಆದವನ ಬ್ಯಾಕ್ಗ್ರೌಂಡ್ ಏನಾದ್ರು ತಿಳ್ಕೊಂಡಿದ್ಯಾ? ಸರ್, ಒಂದು ನಿಮಿಷ ಸರ್. ಕೊಲೆ ಆದವ್ರ ಬ್ಯಾಕ್ಗ್ರೌಂಡ್ ಹೇಗಿದೆಯೋ? ಬ್ಯಾಕ್ಗ್ರೌಂಡೇ ಇಲ್ಲ ಸರ್. ಇನ್ನೇನು ಸರ್, ನಮ್ಗಿದೆಲ್ಲ ಹೊಸದಾ? ಸರ್, ಏನು ತೊಂದರೆ ಆಗಲ್ಲ ಸರ್, ಬೇಕಂದ್ರೆ ಇನ್ನೂ 10 ಲಕ್ಷ ಎಕ್ಸ್ಟ್ರಾ ಕೊಡ್ತೀವಿ. ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದೀಯಾ? ಅದಕ್ಕೆ ಒಪ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಆಚೆ ಬರಬಾರ್ದು. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಆಚೆ ಬರಲ್ಲ ಸರ್. ಮತ್ತೇನು ಸರ್, ಓಕೆ ಅಲ್ವಾ ಸರ್? ನಡೀರಿ.